Okay, good morning, students. Today we see the fundamental concepts and methods of managerial economics. Fundamental concepts and methods of managerial economics. ನಿರ್ವಹಣಾ ಅರ್ಥಶಾಸ್ತ್ರದ ಕೆಲವು ಮೂಲಭೂತ ಪರಿಭಾವನೆಗಳನ್ನು ನಾವು ಇವತ್ತು ನೋಡ್ತಾ ಇದ್ದೀವಿ. There are five fundamental concepts in managerial economics. There are five fundamental concepts of managerial economics. So as follows the number one. See the number one, the opportunity cost principle. The opportunity cost principle, ಸದಾವಕಾಶ ವೆಚ್ಚದ ತತ್ವ. ನಾವು ಇವತ್ತು ನಿರ್ವಹಣಾ ಅರ್ಥಶಾಸ್ತ್ರದ ಕೆಲವೊಂದು ಮೂಲಭೂತ ಪರಿಭಾವನೆಗಳನ್ನು ನೋಡ್ತಾ ಇದ್ವಿ. ಅದರಲ್ಲಿ 5 ಪ್ರಮುಖವಾಗಿ ನಾವು ಪರಿಭಾವನೆಗಳನ್ನು ನೋಡ್ತಾ ಇದ್ವಿ. ಯಾವುದು ಫಂಡಮೆಂಟಲ್ ಕಾನ್ಸೆಪ್ಟ್ಸ್ ಅನ್ನು ನಾವು ನೋಡ್ತಾ ಇದ್ವಿ. ಸೊ ಫಸ್ಟ್ ಪಾಯಿಂಟ್ ಒಂದು ದಿ ಆಪರ್ಚುನಿಟಿ ಕಾಸ್ಟ್ ಪ್ರಿನ್ಸಿಪಲ್, ಸದಾವಕಾಶ ವೆಚ್ಚದ ತತ್ವಗಳು. ನಾವು ಇದಕ್ಕೂ ನೋಡಿದ್ದೀವಿ, PUC ಅಲ್ಲಿ ನೋಡಿದ್ದೀವಿ. ದಿ ಆಪರ್ಚುನಿಟಿ ಕಾಸ್ಟ್ ಅನ್ನುವಂಥ ಕಾನ್ಸೆಪ್ಟ್ ನಿಮಗೂ ಕೂಡ ಬಂದಿದ್ದಿರ್ಬೋದು. ಸೊ ಆಪರ್ಚುನಿಟಿ ಕಾಸ್ಟ್ ಅಂತಂದ್ರೆ ಏನು ಅಂತ ಕೇಳಿದ್ರೆ, ಒಂದು ವಸ್ತುವನ್ನು ಉತ್ಪಾದಿಸಲು ಇನ್ನೊಂದು ವಸ್ತುವಿನ ತ್ಯಾಗ ಮಾಡಿರುತ್ತಲ್ಲ ಅದನ್ನು ಕೌಂಟ್ ಮಾಡುವಂಥದ್ದು, ಅದನ್ನು ಮೆಜರ್ ಮಾಡುವಂಥದ್ದೇ ಆಪರ್ಚುನಿಟಿ ಕಾಸ್ಟ್ ಅಂತ ನಾವು ಅದನ್ನು ಕರಿತೀವಿ. ಅಂದರೆ ಒಂದು ಅಕ್ಯುರೇಟ್ ಆಗಿರುವಂಥ, ಫಾರ್ ಎಕ್ಸಾಂಪಲ್ ಇವಾಗ ಡಸ್ಟರ್ ಮತ್ತು ಚಾಕ್ ಪೀಸನ್ನು ನಾವು ತಗೊಂಡಾಗ ಒಂದು ಫರ್ಮಲ್ಲಿ, ಒಂದು ಉದ್ಯಮ ಸಂಸ್ಥೆಯಲ್ಲಿ ಯಾವುದಾದ್ರೂ ಎಟ್ ಎ ಟೈಮಲ್ಲಿ ಯಾವುದಾದ್ರೂ ಒಂದೇ ಪರ್ಟಿಕ್ಯುಲರ್ ಗೂಡ್ಸನ್ನು ನಾವೇನು ಮಾಡಬೇಕಾಗುತ್ತೆ, ಪ್ರೊಡ್ಯೂಸ್ ಮಾಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ನನಗೆ ಡಸ್ಟರ್ ಪ್ರೊಡ್ಯೂಸ್ ಮಾಡಬೇಕು ಅಂತಿದೆ ಅಂತ ಇಟ್ಕೊಳ್ಳಿ. ಡಸ್ಟರ್ ಪ್ರೊಡ್ಯೂಸ್ ಮಾಡಬೇಕಂತಂದರೆ ನಾನು ಚಾಕ್ ಪೀಸನ್ನು ಏನು ಮಾಡಬೇಕಾಗುತ್ತೆ, ಬಿಟ್ಟು ಕೊಡಬೇಕಾಗುತ್ತೆ. ಎಷ್ಟು ಪ್ರಮಾಣದಲ್ಲಿ ನಾನು ಬಿಟ್ಟು ಕೊಟ್ಟಿದ್ದೀನಿ, ಚಾಕ್ ಪೀಸನ್ನು ಬಿಟ್ಟು ಕೊಟ್ಟಿರುವಂಥ ಪ್ರಮಾಣದಿಂದಾಗಿ ಯಾವ ಪ್ರಮಾಣದಲ್ಲಿ ಡಸ್ಟರ್ ಉತ್ಪಾದನೆ ಆಗಿದೆ ಅನ್ನುವಂಥದ್ದನ್ನು ತೋರಿಸುವಂಥದ್ದೇ ಏನಾಗಿದ್ದಿರ್ತದೆ, ಆಪರ್ಚುನಿಟಿ ಕಾಸ್ಟ್ ಆಗಿದ್ದಿರ್ತದೆ, ಸದಾವಕಾಶ ವೆಚ್ಚ ಅಂತ ನಾವು ಕರಿತೀವಿ. ಸಿ ದ ಆಪರ್ಚುನಿಟಿ ಕಾಸ್ಟ್ ಪ್ರಿನ್ಸಿಪಲ್ ಈಸ್ ವೆರಿ ಯೂಸ್ಫುಲ್ ಇನ್ ದ ಡಿಸಿಷನ್ ಮೇಕಿಂಗ್ process involving a choose between alternative course of action. The opportunity cost principle is very useful in decision making process involving a choose between alternative course of action. This cost is the cost of the next best alternative which is foregone. This cost is the cost of the next best alternative which is ಫಾಗನ್. ಅಂದರೆ ಸದಾವಕಾಶ ವೆಚ್ಚ ಅನ್ನುವಂಥದ್ದು ನೆಕ್ಸ್ಟ್ ಬೆಸ್ಟ್ ಚೂಸ್ ಅನ್ನುವಂಥದ್ದು. ನಾವು ನಮ್ಮ ಮುಂದೆ ಇರುವಂಥ ಆಯ್ಕೆಯಲ್ಲಿ ಯಾವುದು ಉತ್ತಮ ಅನ್ನುವಂಥದ್ದನ್ನು ತಿಳಿಸುವಂಥದ್ದಾಗಿರ್ತದೆ. ಯಾವುದು ಆಪರ್ಚುನಿಟಿ ಕಾಸ್ಟ್ ಅನ್ನುವಂಥದ್ದು. ಫಾರ್ ಎಕ್ಸಾಂಪಲ್ ಇವಾಗ ಮಳೆಗಾಲದ ಸೀಸನನ್ನು ನಾವು ತಗೊಂಡಾಗ, ಮಳೆಗಾಲದಲ್ಲಿ ನಮಗೆ ಒಂದು ಅಂಬ್ರೆಲಾಗಳಿಗೆ ಹೆಚ್ಚು ಡಿಮಾಂಡ್ ಇದ್ದಿರ್ತದೆ ಆ್ಯಂಡ್ ಇನ್ನೊಂದು ರೈನ್ ಕೋಟ್ ಇದ್ದಿರ್ಬೋದು. ಎರಡನ್ನು ನಾವು ಇಟ್ಕೊಂಡಾಗ, ಫಾರ್ ಎಕ್ಸಾಂಪಲ್ ಇವಾಗ ಅಂಬ್ರೆಲಾ ಆ್ಯಂಡ್ ರೈನ್ ಕೋಟ್ ಅನ್ನು ನಾವು ಎಕ್ಸಾಂಪಲ್ ಆಗಿ ತಗೊಂಡಾಗ, ಅದು ಫರ್ಮ್ ಏನು ಅಂತ ಒಂದು ಫರ್ಮ್ ಇದೆ ಅಂತ ಇಟ್ಕೊಳ್ಳಿ. ಇಲ್ಲಿ ಒಂದು ಅಂಬ್ರೆಲಾ ಬೇಕಾದ್ರೆ ಪ್ರೊಡ್ಯೂಸ್ ಮಾಡ್ಬೋದು, ಅಥವಾ ಯಾವುದು ರೈನ್ ಕೋಟ್ ಬೇಕಿದ್ರು ಪ್ರೊಡ್ಯೂಸ್ ಮಾಡ್ಬೋದು, ಸಾಧ್ಯತೆಗಳಿವೆ. ಬಟ್ ಅಟ್ ದ ಟೈಮ್ ಅಲ್ಲಿ ಏನ್ ಮಾಡಬೇಕು, ಯಾವ್ದಾದ್ರು ಒಂದೇ ಗೂಡ್ಸ್ ಅನ್ನ ಏನ್ ಮಾಡ್ಬೇಕು, ಆ ಉದ್ಯಮ ಸಂಸ್ಥೆ ಉತ್ಪಾದನೆ ಮಾಡಬೇಕು. ಅವಾಗ ಅಂಬ್ರೆಲಾ ಜಾಸ್ತಿ ಉತ್ಪಾದನೆ ಮಾಡಿದ್ರೆ ನನಗೆ ಲಾಭ ಆಗುತ್ತಾ, ಅಥವಾ ರೈನ್ ಕೋಟ್ ಉತ್ಪಾದನೆ ಮಾಡಿದ್ರೆ ಲಾಭ ಆಗುತ್ತಾ, ಯಾವುದಕ್ಕೆ ಹೆಚ್ಚು ಡಿಮಾಂಡ್ ಬರ್ಬೋದು ಅನ್ನುವಂಥದ್ದನ್ನ ಫಾರ್ಕಾಸ್ಟಿಂಗ್ ಮಾಡಿಕೊಂಡು ನಾವೇನ್ ಮಾಡಬೇಕಾಗುತ್ತೆ, ಪ್ರಾಡಕ್ಟ್ ಅನ್ನ ಉತ್ಪಾದನೆ ಮಾಡಬೇಕಾಗುತ್ತೆ. ಸೊ ಆವಾಗ ಆ ಸಂದರ್ಭದಲ್ಲಿ ಕೆಲಸ ಮಾಡುವಂಥದ್ದು ಯಾವುದು, ದಿ ಆಪರ್ಚುನಿಟಿ ಕಾಸ್ಟ್. ಫಾರ್ ಎಕ್ಸಾಂಪಲ್ ಇವಾಗ ಅಂಬ್ರೆಲಾನೇ ತಗೊಂಡ, ರೈನ್ ಕೋಟ್ ಅನ್ನ ಬಿಟ್ಕೊಟ್ಟ ಅಂತ ಇಟ್ಕೊಳ್ಳಿ. ರೈನ್ ಕೋಟ್ ಬಿಟ್ಕೊಟ್ಟಿದ್ದರ ಪರಿಣಾಮವಾಗಿ ಅಂಬ್ರೆಲಾ ಏನಾಗುತ್ತೆ, ಉತ್ಪಾದನೆ ಆಗುತ್ತೆ. ರೈನ್ ಕೋಟ್ ಬಿಟ್ಕೊಟ್ಟಿಲ್ಲ ಅಂತಂದ್ರೆ ಅಂಬ್ರೆಲಾ ಉತ್ಪಾದನೆ ಆಗ್ಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಸೊ ಹಾಗಾಗಿ ಯಾವ ವಸ್ತು ಬಿಟ್ಕೊಟ್ಟಿದ್ದಿದೆಯಲ್ಲ, ಛತ್ರಿ ಬೇಕು ಅಂತ ರೈನ್ ಕೋಟ್ ಬಿಟ್ಕೊಟ್ಟಿದ್ದಿದೆಯಲ್ಲ, ಅಲ್ಲಿ ರೈನ್ ಕೋಟ್ನ ಪಾತ್ರ ಪ್ರಮುಖವಾದದ್ದು. ಸೊ ಹಾಗಾಗಿ ಒಂದು ವಸ್ತುವಿನ ತ್ಯಾಗದ ಪ್ರಮಾಣವನ್ನ ಅಳೆಯುವಂಥದ್ದೇ ಯಾವುದು, ಸದಾವಕಾಶ ವೆಚ್ಚದ ತತ್ವ ಆಗಿರ್ತದೆ. ಸೊ the opportunity cost requires the measurement of sacrifice. The opportunity cost requires the measurement of sacrifice. ಅಂದ್ರೆ ಇದು ತ್ಯಾಗದ ಪ್ರಮಾಣವನ್ನ ಅಳೆಯುವಂಥದ್ದಾಗಿರ್ತದೆ. ಯಾವುದು, ಸದಾವಕಾಶ ವೆಚ್ಚ ಅನ್ನುವಂಥದ್ದು ತ್ಯಾಗದ ಪ್ರಮಾಣವನ್ನ ಅಳೆಯುವಂಥದ್ದಾಗಿರ್ತದೆ. ಓಕೆ, ಪ್ರೊಫೆಸರ್ hence given the example to easily understand to opportunity cost. ಯಾರು, ಪ್ರೊಫೆಸರ್ ಹೆನ್ಸ್ ಅನ್ನುವಂಥವ್ರು ಒಂದಿಷ್ಟು ಉದಾಹರಣೆಗಳನ್ನು ಕೊಡ್ತಾರೆ ಈಸಿಲಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಕೆ. ಸೊ ಸಿ ದ ನಂಬರ್ 1,
the opportunity cost of the funds employed in one's own business is the interest or profit that could be earned on the funds in other ventures. The opportunity cost of the funds employed in one's own business is the interest or profit that could be earned to other firm or other ಆಕ್ಟಿವಿಟೀಸ್ ಆರ್ ಅದರ್ ಬಿಸ್ನೆಸ್ ಅಂತ ನಾವು ಕರೀಬಹುದು. ಅಂದರೆ ಒಬ್ಬ ಉದ್ಯಮಿಯು ತನ್ನ ಸ್ವಂತ ಉದ್ದಿಮೆಯಲ್ಲಿ ತೊಡಗಿಸ್ಕೊಂಡಿರುವಂಥ ಬಂಡವಾಳ ಏನಿದೆ, ತನ್ನ ಸ್ವಂತ ಉದ್ದಿಮೆಯಲ್ಲಿ ಹಾಕೊಂಡಿರುವಂಥ ಬಂಡವಾಳ ಏನಿದೆ, ಅದೇ ಬಂಡವಾಳನ ತಾನೇನಾದರೂ ಬೇರೆ ಉದ್ಯಮ ಸಂಸ್ಥೆಯಲ್ಲಿ ಹಾಕಿದ್ದೇ ಆಗಿದ್ದಲ್ಲಿ ಅಲ್ಲಿ ಅವನು ಏನು ಗಳಿಸ್ಬೋದಿತ್ತು, ಒಂದು ಬಡ್ಡಿ ಗಳಿಸ್ಬೋದಿತ್ತು, ಇಲ್ಲ ಅಂತಂದ್ರೆ ಲಾಭ ಗಳಿಸ್ಬೋದಿತ್ತು. ಅಂದರೆ ಅವಕಾಶವನ್ನು ತೋರಿಸ್ಕೊಡುವಂಥದ್ದೇ ಆಪರ್ಚುನಿಟಿ ಕಾಸ್ಟ್ ಆಗಿರ್ತಿರ್ತದೆ. ಅಂಡ್ ಹೆನ್ಸ್ ನೆಕ್ಸ್ಟ್ ಎಕ್ಸಾಂಪಲ್ ಕೊಡ್ತಾರೆ ಪಾಯಿಂಟ್ ನಂಬರ್ 2. ದ ಆಪರ್ಚುನಿಟಿ ಕಾಸ್ಟ್ ಆಫ್ ದ ಟೈಮ್ ಆನ್ ಎಂಟರ್ಪ್ರಿನಿಯರ್ puts in his own business is the salary he could earn in other occupation. ಒಬ್ಬ ಉದ್ಯಮಿಯು ತನ್ನ ಸ್ವಂತ ಉದ್ದಿಮೆಯಲ್ಲಿ ತೊಡಗಿಸಿಕೊಂಡಿರುವಂತಹ ಸಮಯವನ್ನ ಏನಾದರೂ ಬೇರೆ ಉದ್ಯಮ ಸಂಸ್ಥೆಯಲ್ಲಿ ತೊಡಗಿಸ್ಕೊಂಡಿದ್ದೇ ಆಗಿದ್ದಲ್ಲಿ ಆಗ ಅವನಿಗೆ ಏನ್ ಸಿಗ್ತಾ ಇತ್ತು, ಸ್ಯಾಲರಿ ಮುಖಾಂತರವಾಗಿ ಅವನೇನ್ ಮಾಡ್ಬೋದಿತ್ತು, ಅರ್ನ್ ಮಾಡ್ಬೋದಿತ್ತು. ಓನ್ ಬಿಸ್ನೆಸ್ ಅನ್ನು ನಾವು ತಗೊಂಡಾಗ ಉದಾಹರಣೆಗೆ ಓನ್ ಬಿಸ್ನೆಸ್ ಒಂದು ಇಂಡಸ್ಟ್ರಿ ಇದೆ ಅಂತ ಇಟ್ಕೊಳ್ಳಿ, ಒಬ್ಬ ವ್ಯಕ್ತಿಯ ಇಂಡಸ್ಟ್ರಿ ಇದೆ ಅಂತ ಇಟ್ಕೊಳ್ಳಿ. ಈ ಇಂಡಸ್ಟ್ರಿಯಲ್ಲಿ ತಾನು ಎಷ್ಟೊತ್ತಿಗೆ ಬೇಕಾದ್ರೂ ಹೋಗಿ ಬರ್ಬೋದು, ಟೈಮ್ ಕೌಂಟ್ ಮಾಡ್ತಾನ ಅವನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತಂದ್ರೆ ಅದು ಇಟ್ಸ್ ಓನ್ ಬಿಸ್ನೆಸ್ ಆಗಿರ್ತಿರ್ತದೆ, ಅದು ಅವನ ಓನ್ ಬಿಸ್ನೆಸ್ ಆಗಿರ್ತಿರ್ತದೆ. ಅದೇ ಸಮಯವನ್ನ ಬೇರೆಯವರ ಇಂಡಸ್ಟ್ರಿಯಲ್ಲಿ ಅಥವಾ ಬೇರೆಯವರ ಫೋರ್ಮ್ ಅಲ್ಲಿ ಅಥವಾ ಬೇರೆ ಬಿಸ್ನೆಸ್ ಆಕ್ಟಿವಿಟೀಸ್ ಅಲ್ಲಿ ಏನಾದ್ರೂ ಅವನು ಸ್ಪೆಂಡ್ ಮಾಡಿದ್ದೇ ಆಗಿದ್ದಲ್ಲಿ ಅಲ್ಲ ಅವನು ಏನ್ ಮಾಡ್ಕೊಳ್ತಾ ಇದ್ದ, ಏನ್ ಹೇಳ್ತಾರೆ, ಸ್ಯಾಲರಿ ಕೊಡ್ಕೊಳ್ತಾ ಇದ್ದ ಅಲ್ವಾ, ಸ್ಯಾಲರಿ ತಗೊಳ್ತಾ ಇದ್ದ. ಸೊ ಹಾಗಾಗಿ ಅವಕಾಶವನ್ನು ತೋರಿಸ್ಕೊಡುವಂಥದ್ದೇ ಆಪರ್ಚುನಿಟಿ ಕಾಸ್ಟ್ ಆಗಿರ್ತದೆ. ಫಾರ್ ದ ಎಕ್ಸಾಂಪಲ್ ಆಪರ್ಚುನಿಟಿ ಕಾಸ್ಟ್ಗೆ ಇನ್ನೂ ಬೆಸ್ಟ್ ಎಕ್ಸಾಂಪಲ್ ಅಂತಂದ್ರೆ ಒಂದು ಎಕರೆ ಜಮೀನು ಇದೆ ಅಂತ ಇಟ್ಕೊಳ್ಳಿ. ಇಲ್ಲಿ ಭತ್ತ ಬೇಕಿದ್ರು ಬೆಳಿಬಹುದು ಅಥವಾ ರಾಗಿ ಬೇಕಿದ್ರು ಬೆಳಿಬಹುದು. ಭತ್ತ ಬೇಕಿದ್ರು ಬೆಳಿಲಿಕ್ಕೆ ಸಾಧ್ಯ ಇದೆ ಅಥವಾ ರಾಗಿ ಬೇಕಿದ್ರು ಬೆಳೆಯುವಂತ ಸಾಧ್ಯತೆಗಳಿವೆ. ಭತ್ತ ಬೆಳಿಬೇಕು ಅಂತಂದ್ರೆ ಯಾವನ್ನ ಬಿಟ್ಕೊಡ್ಬೇಕು, ಅವನು ರಾಗಿಯನ್ನ ಬಿಟ್ಕೊಡ್ಬೇಕಾಗತ್ತೆ. ರಾಗಿ ಬಿಟ್ಕೊಟ್ಟಿದ್ದರ ಪ್ರತಿಯಾಗಿ ಭತ್ತವನ್ನ ಬೆಳಿಲಿಕ್ಕೆ ಸಾಧ್ಯ ಆಗತ್ತೆ ಅನ್ನುವಂಥದ್ದನ್ನು ತೋರಿಸುವಂಥದ್ದೇ ಆಪರ್ಚುನಿಟಿ ಕಾಸ್ಟ್. ದಿ ಆಪರ್ಚುನಿಟಿ ಕಾಸ್ಟ್ ರಿಕ್ವೈರ್ಸ್ ದ ಮೆಜರ್ಮೆಂಟ್ ಆಫ್ ಸ್ಯಾಕ್ರಿಫೈಸ್. ಒಟ್ಟು ತ್ಯಾಗದ ಪ್ರಮಾಣವನ್ನ ಅಳೆಯುವಂಥದ್ದೇ ಯಾವ್ದಾಗಿರ್ತಿರ್ತದೆ, ಆಪರ್ಚುನಿಟಿ ಕಾಸ್ಟ್ ಅಂತ ನಾವು ಕರಿತೀವಿ. ಯಾವುದು, ಸದಾವಕಾಶ ವೆಚ್ಚದ ತತ್ವಗಳು. ಅಂಡ್ ನೆಕ್ಸ್ಟ್ ಪಾಯಿಂಟ್ ನಂಬರ್ 2, ಇನ್ಕ್ರಿಮೆಂಟಲ್ ಪ್ರಿನ್ಸಿಪಲ್ ಅಂತ ನಾವು ಅದನ್ನ ಕರಿತೀವಿ. ಹೆಚ್ಚಳದ ತತ್ವಗಳು ಅಂತ ಬರುತ್ತೆ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಇದನ್ನ ಡಿಸ್ಕಸ್ ಮಾಡೋಣ. ಓಕೆ, ಥ್ಯಾಂಕ್ ಯು.